ಚಾಮುಂಡೇಶ್ವರಿಯಲ್ಲಿ ಸಾರಾ ಭನ ವರ್ಸಸ್ ಹರೀಶ್ ಗೌಡ ಭನ ಫೈಟ್. ಸಾರಾ ಮಹೇಶ್ ವಿರುದ್ಧ ಹರೀಶ್ ಗೌಡ ಬೆಂಬಲಿಗರು ಗರಂ ಆಗಿದ್ದಾರೆ. ಚಾಮುಂಡೇಶ್ವರಿಯಲ್ಲಿ ಸಾರಾ ಭನ ವರ್ಸಸ್ ಹರೀಶ್ ಗೌಡ ಭನ. ಸಾರಾ ಮಹೇಶ್ ವಿರುದ್ಧ ಹರೀಶ್ ಗೌಡ ಬೆಂಬಲಿಗರು ಗರಂ. ಮಾದೇಗೌಡರು ಮರಳಿ ಜೆಡಿಎಸ್ಗೆ. ಜೆಡಿಎಸ್ ಭಿನ್ನಮತ ಸ್ಫೋಟ. ಮಾದೇಗೌಡರನ್ನ ಮತ್ತೆ ಜೆಡಿಎಸ್ಗೆ ಕರೆತರುವ ಅನಿವಾರ್ಯತೆ ಏನಿತ್ತು? ಮಾದೇಗೌಡರನ್ನ ಯಾಕೆ ಮರಳಿ ಎಚ್ಡಿಕೆ ಒಪ್ಪಿಗೆ ಪಡೆದುಕೊಂಡು ಕರೆತಂದ್ರ? ವರಿಷ್ಠರ ಗಮನಕ್ಕೆ ತರದೆ ಸ್ವಂತ ನಿರ್ಧಾರ ಎಂದಿಗೂ ಸಲ್ಲದು. ಜೆಡಿಎಸ್ಗೆ ಒಬ್ಬರನ್ನ ಕರೆತಂದು 9 ಜನರನ್ನ ಒಡೆಯಬೇಡಿ. ಚಾಮುಂಡೇಶ್ವರಿ ಕ್ಷೇತ್ರವು ಜೆಡಿಎಸ್ ಭದ್ರಕೋಟೆ, ಇಬ್ಬಾಗ ಮಾಡಬೇಡಿ. ನಾವು ಕೆಆರ್ ನಗರದಲ್ಲಿ ನಿಮ್ಮ ವಿರುದ್ಧ ಸೆಡ್ಡು ಹೊಡೆಯಬೇಕಾಗುತ್ತೆ. ಸಾರಾ ಮಹೇಶ್ಗೆ ಜೆಡಿಎಸ್ ಮುಖಂಡ ಕೋಟೆ ಹುಂಡಿ ಮಹದೇವು ವಾರ್ನ್ ಮಾಡಿದ್ದಾರೆ. ಚಾಮುಂಡೇಶ್ವರಿಯಲ್ಲಿ ಸಾರಾ ಭನ ವರ್ಸಸ್ ಹರೀಶ್ ಗೌಡ ಭನ ಫೈಟ್. ಸಾರಾ ಮಹೇಶ್ ವಿರುದ್ಧ ಹರೀಶ್ ಗೌಡ ಬೆಂಬಲಿಗರು ಗರಂ ಆಗಿದ್ದಾರೆ. ಯಾವ ಕಾರಣಕ್ಕೆ ಅಂತ ನೋಡಿದ್ರೆ, ಮಾದೇಗೌಡರು ಮರಳಿ ಜೆಡಿಎಸ್ನಲ್ಲಿ ಭಿನ್ನಮತ ಸ್ಫೋಟ ಆಗಿದೆ. ಮನಸ್ಸು ಒಡೆಯುವಂತ ಕಾರ್ಯ ಆಗಿದೆ. ಮಾದೇಗೌಡರನ್ನ ಮತ್ತೆ ಜೆಡಿಎಸ್ಗೆ ಕರೆತರುವ ಅನಿವಾರ್ಯತೆ ಏನಿತ್ತು? ಇದನ್ನ ಎಚ್ಡಿಕೆ ಒಪ್ಪಿಗೆ ಪಡೆದುಕೊಂಡ್ರ ಮಹದೇವಪ್ಪ ಅವ್ರನ್ನ ಜೆಡಿಎಸ್ಗೆ ಮರಳಿ ಕರೆತರುವಾಗ ವರಿಷ್ಠರ ಗಮನಕ್ಕೆ ತರದೆ ಸ್ವಂತ ನಿರ್ಧಾರ ಎಂದಿಗೂ ಸಲ್ಲದು ಅಂತ ಜೆಡಿಎಸ್ಗೆ ಒಬ್ಬರನ್ನ ಕರೆತಂದು 9 ಜನರನ್ನ ಒಡೆಯುವಂತ ಕೆಲಸ ಮಾಡ್ತಾ ಇದ್ದೀರಾ. ಚಾಮುಂಡೇಶ್ವರಿ ಕ್ಷೇತ್ರವು ಜೆಡಿಎಸ್ ಭದ್ರಕೋಟೆ, ಇಬ್ಬಾಗ ಮಾಡಬೇಡಿ. ಕೆಆರ್ ನಗರದಲ್ಲಿ ಸಾರಾ ಮಹೇಶ್ ಕಳೆದ ಬಾರಿ ಸೋಲನ್ನಪ್ಪಿರ್ತಾರೆ. ಜೆಡಿಎಸ್ಗೆ ಸೆಡ್ಡು ಹೊಡೆದು ಹೋದಂಥವ್ರನ್ನ ನಾವು ವಾಪಸ್ ಕರೆತರುವಂತ ಅನಿವಾರ್ಯತೆ ಏನಿದೆ ಅನ್ನುವಂಥದ್ದು ಇಲ್ಲಿ ಕೋಟೆ ಹುಂಡಿ ಮಹದೇವು ಹೇಳಿಕೆ. ಅಂಥವ್ರನ್ನ ಯಾಕೆ ಕರೆತರಬೇಕು? ಸೆಡ್ ಹೊಡೆದು ಹೋದಂಥವ್ರನ್ನ ಜೆಡಿಎಸ್ಗೆ, ಅಥವಾ ಏನಾದರೂ ನಿರ್ಧಾರ ತೆಗೆದುಕೊಳ್ಳುವಾಗ ಕುಮಾರಸ್ವಾಮಿ ಕೇಳಬೇಕಿತ್ತು ಅಂತ. ಪಂಚಾಯತಿ ಸದಸ್ಯರು ಇಲ್ವಾ? APMC ಅವರು ಇಲ್ವಾ? ಗ್ರಾಮ ಪಂಚಾಯತಿ ಅಧ್ಯಕ್ಷರುಗಳಿಲ್ವಾ? ಯಾರ ಗಮನಕ್ಕೂ ಬರದಂತೆ ಈಗ GD ಹರೀಶ್ ಗೌಡರ ನೇತೃತ್ವದಲ್ಲಿ ಇವತ್ತು ಚಾಮುಂಡೇಶ್ವರಿ ಜನರೊಂದಿಗೆ ಜನತಾದಳ ಕಾರ್ಯಕ್ರಮ ಆಯ್ತಲ್ಲ, ಇವರಿಗೆ ಗಮನಕ್ಕೆ ಏನಾರ ತಂದಿದ್ದೀರಾ ನೀವು? ನೀವೇ ಓನ್ ಡಿಸೈಡ್ ಮಾಡ್ಕೊಂಡ್ರೆ ಹಾಗಾದ್ರೆ ಸಂಘಟನೆ ಹೆಂಗಾಗತ್ತೆ? ನೀವು ಇಲ್ಲಿ ಒಬ್ಬನ್ನ ಕರ್ಕೊಂಡ್ಬಂದು 9 ಜನ ಒಡೆಯೋ ಕೆಲಸ ಮಾಡ್ತಿದ್ದೀರಾ. ಅದನ್ನ ಮಾಡಬೇಡಿ. ಅದು KR ನಗರದಲ್ಲಿ 28ಗೆ ಗೆಲ್ಲೋ ಕೆಲಸ ಮಾಡಿ. ನೀವು ಇನ್ನು ಮುಂದಿನ ದಿನಗಳಲ್ಲಿ ಇದೇ ಕೆಲಸ ಮಾಡೋದಾದ್ರೆ ಇಲ್ಲಿರೋಂಥ ಎಲ್ಲ ಮುಖಂಡರುಗಳು KR ನಗರದಲ್ಲೇ ಅಲ್ಲೇ ಪ್ರೆಸ್ ಮೀಟ್ ಮಾಡಿ ಅಲ್ಲೇ ನಮ್ಮದೇ ಆದಂಥ ಒಂದು ಎಚ್ಚರಿಕೆ ಏನು ಅಂತ ನಮ್ಮ ಕೇಳ್ತಾರೆ ನಮ್ಮ ಸ್ನೇಹಿತರಿಗೆ, ಅಲ್ಲೇ ನಮ್ಮದೇ ಆದಂಥ ಒಂದು ಸ್ನೇಹ ಭಾಗ ಇದೆ, ಅದನ್ನು ನಾವು ಎತ್ತಿಡಿಬೇಕಾಗತ್ತೆ ಮುಂದೆ. ಅವ ಪಕ್ಷ ಇಡೀ ಜಿಲ್ಲೆಯಲ್ಲಿ ಒಡೆಯೋಕ್ಕೆ ಕಾರಣಕರ್ತರು ಯಾರು ಅಂದರೆ ಮಹೇಶಣ್ಣವ್ರು ಆಯ್ತಾರೆ. KR ನಗರದಲ್ಲಿ 28ಗೆ ಗೆಲ್ಲ ಕೆಲಸ ಮಾಡಿ. ಇಲ್ಲಿ ಚಾಮುಂಡೇಶ್ವರಿ ಗಟ್ಟಿಯಾಗಿರೋದನ್ನ ಒಡೆಯೋ ಕೆಲಸ ಮಾಡಬೇಡಿ. ಅಲ್ಲಿಗೆ ಆದಂಥ ಅವ್ರ ನೇತೃತ್ವದಲ್ಲಿ ನಡೆದಂಥ GD ಹರೀಶ್ ಗೌಡರು ಇವತ್ತು ಅವ್ರ ಗಮನಕ್ಕೆ ತರದಂತೆ ನೀವು ಹೋಗಿ ಇಲ್ಲಿ ತೊಡೆ ತಟ್ಟಿ ಓದಂಥವ್ರನ್ನ ತಿರ್ಗಾ ಕರ್ಕ ಬನ್ನಿ, ಬೇಡ ಅಂತ ಹೇಳಲ್ಲ. ಕುಮಾರಣ್ಣನ ಗಮನಕ್ಕೆ ಬಂದಾದ್ಮೇಲೆ ನೀವು ಕರ್ಕ ಬನ್ನಿ. ಕುಮಾರಣ್ಣವ್ರು ಹೇಳಿ ಒಂದು ಸಣ್ಣ ಪುಟ್ಟ ಕಾರ್ಯಕರ್ತರಿದ್ರೂ ಕರ್ಕ ಬನ್ನಿ. ಆದರೆ ಇಲ್ಲಿ ಕಾರ್ಯಕ್ರಮ ಮಾಡಿದವ್ರಿಗೆ ಗೊತ್ತಿಲ್ಲ, ಅವತ್ತು ಈ ಹಳ್ಳಿ ತಿರುಗಿದವ್ರಿಗೆ ಗೊತ್ತಿಲ್ಲ. ಇಲ್ಲಿರೋಂಥ ಎಲ್ಲ ಜಿಲ್ಲಾ ಪಂಚಾಯತಿ ಮೆಂಬರ್ಗಳು, ಅಧ್ಯಕ್ಷರುಗಳು, ಗ್ರಾಮ ಪಂಚಾಯತಿ ಸದಸ್ಯರುಗಳು, ತಾಲೂಕ್ ಪಂಚಾಯತ್ರು, APMC ಒಬ್ಬರ ಗಮನಕ್ಕೂ ಇಲ್ಲದಂತೆ ನೀವು ಮಾಡಿದಿರಲ್ಲ ಇವತ್ತು ಕಾರ್ಯಕ್ರಮದಲ್ಲಿ ಚಾಮುಂಡೇಶ್ವರಿಗೆ ಜನ ಎಷ್ಟು ಜನ ಅವ್ರೆ ಅಂತ ಹೇಳಿ ನೀವು ತೋರಿಸಿ ಅವ್ರ ಫೇಸ್ಗಳನ್ನ. ನೀವು ಎಷ್ಟು ಜನ ಚಾಮುಂಡೇಶ್ವರಿ ಅವರು ಹೋಗೋರೆ ಅಂತ. ಚಾಮುಂಡೇಶ್ವರಿ ಪ್ರಬಲವಾಗಿ ಗಟ್ಟಿಯಾಗದೆ. ಯೂತ್ ಐಕಾನ್ ಅಂತ ಹೇಳಿ ನಿಖಿಲ್ ಕುಮಾರಸ್ವಾಮಿ ಅವರು ಮತ್ತೆ GD ಹರೀಶ್ ಗೌಡರು ಜೋಡೆತ್ತರ ಇಡೀ ರಾಜ್ಯ ಸುತ್ತವ್ರೆ. ಅವರು ಸುತ್ತಿ ಸಂಘಟನೆ ಮಾಡ್ತವ್ರೆ. ಇವ್ರು ಇಂದ್ಲಿಂದ ಒಡ್ಕ ಬರಕ್ ನೋಡ್ತಾರೆ. ಈಗಾಗಲೇ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಒಂದಿಷ್ಟು ಜಿದ್ದಾಜಿದ್ದಿಗಳು ನಡೀತಾ ಇರುವಂತದ್ದು. ಇನ್ನು ಇದ್ರ ಬಗ್ಗೆ ಹೆಚ್ಚಿನ ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಂದೀಪ್. ಸಂದೀಪ್, ಇದೀಗ ಚಾಮುಂಡೇಶ್ವರಿ ಕ್ಷೇತ್ರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾರಾ ಭನ ವರ್ಸಸ್ ಹರೀಶ್ ಗೌಡ ಭನ, ಬಟ್ ಇದರಲ್ಲಿ ಮಹದೇವ್ ಗೌಡರನ್ನ ಯಾಕೆ ಕರೆದುಕೊಂಡು ಬಂದ್ರಿ ಅನ್ನುವಂತಹ ವಿಚಾರಕ್ಕೆ ಒಂದ್ ಕಡೆ ಇಲ್ಲಿ ಕೋಟೆ ಹುಂಡಿ ಅವರು ಹೇಳ್ತಾ ಇರುವಂತದ್ದು. ಏನೆಲ್ಲ ಅಪ್ಡೇಟ್ಸ್ ಇದೆ ಇದ್ರ ಬಗ್ಗೆ? ಖಂಡಿತವಾಗಿ ವನಿತಾ, ಚಾಮುಂಡೇಶ್ವರಿ ಕ್ಷೇತ್ರ ದಿನಕ್ಕೊಂದು ರಾಜಕೀಯ ತಿರುವನ್ನ ಪಡೆದುಕೊಳ್ತಾ ಇರ್ತಕ್ಕಂಥದ್ದು. ನಿನ್ನೆ ನಡೆದಂತಹ ಏನು
ಪಕ್ಷ ಸೇರ್ಪಡೆ ಕಾರ್ಯಕ್ರಮ ಜೆಡಿಎಸ್ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಭಿನ್ನಮತ ಸ್ಫೋಟವನ್ನ ಮಾಡಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ನಿನ್ನೆ ಸಾರಾ ಮಹೇಶ್ ಅವರ ನೇತೃತ್ವದಲ್ಲಿ ಏನು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿರ್ತಂತಹ ಜಿ ಮಾದೇಗೌಡರವರು ಮತ್ತೆ ಮರಳಿ ಜೆಡಿಎಸ್ ಪಕ್ಷವನ್ನ ಸೇರ್ಪಡೆ ಆಗ್ತಾರೆ. ಈ ಒಂದು ಕಾರ್ಯಕ್ರಮ ಇದೀಗ ಜೆಡಿಎಸ್ ನಲ್ಲಿ ಭಿನ್ನಮತವನ್ನ ಸ್ಫೋಟ ಮಾಡಿರ್ತಕ್ಕಂಥ ಅಂದ್ರೆ ಕಳೆದ ಬಾರಿ ಚುನಾವಣೆಯಲ್ಲಿ ಇವರು ಜೆಡಿಎಸ್ ವಿರುದ್ಧ ತೊಡೆ ತಟ್ಟಿ ಏನು ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲವನ್ನ ಸೂಚಿಸಿ ಕಾಂಗ್ರೆಸ್ ಪಕ್ಷವನ್ನ ಸೇರ್ಪಡೆ ಆಗಿರ್ತಾರೆ. ಅವರನ್ನ ಹೊರತುಪಡಿಸಿ ಕೂಡ ನಾವು 25,000 ಲೀಡ್ ನಲ್ಲಿ ಜೆಡಿಎಸ್ ಅಭ್ಯರ್ಥಿಯನ್ನ ಗೆಲ್ತಿದ್ದೇವೆ. ಇದೀಗ ಅವರನ್ನ ಪಕ್ಷಕ್ಕೆ ಕರೆತರುವಂತಹ ಅನಿವಾರ್ಯತೆ ಏನಿತ್ತು ಅನ್ನುವಂತ ನಿಟ್ಟಿನಲ್ಲಿ ಒಂದಷ್ಟು ಜನರು ತಾರಾ ಮಹೇಶ್ ಅವರ ವಿರುದ್ಧ ಹರಿಹಾಯ್ದಿರ್ತಕ್ಕಂತಹದ್ದು. ಅಂದ್ರೆ ಕೋಟೆ ಉಂಡಿ ಮಾದೇವರವರ ನೇತೃತ್ವದಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿ ಸ್ವತಃ ತಮ್ಮ ಪಕ್ಷದ ನಾಯಕರಾಗಿರ್ತಕ್ಕಂತಹ ಜೆಡಿಎಸ್ ನ ಕಾರ್ಯಾಧ್ಯಕ್ಷರು ಆಗಿರ್ತಕ್ಕಂತಹ ಏನು ತಾರಾ ಮಹೇಶ್ ಅವರ ವಿರುದ್ಧ ಹರಿಹಾಯ್ದಿರ್ತಕ್ಕಂಥದ್ದು. ಅಂದ್ರೆ ತಾರಾ ಮಹೇಶ್ ಅವರು ಏನು ಜೆಡಿಎಸ್ ನ ಭದ್ರಕೋಟೆ ಆಗಿರ್ತಕ್ಕಂಥ ಚಾಮುಂಡೇಶ್ವರಿ ಕ್ಷೇತ್ರವನ್ನ ಒಡೆಯುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಸ್ಥಳೀಯ ನಾಯಕರುಗಳ ಯಾವುದೇ ಒಂದು ಮಾತಿಗೂ ಕೂಡ ಕಿಮ್ಮತ್ತನ್ನ ಕೊಡ್ತಾ ಇಲ್ಲ. ಏನು ಜನರೊಂದಿಗೆ ಜನತಾ ದಳವನ್ನ ಯಶಸ್ವಿಯಾಗಿ ನಿರ್ವಹಿಸಿದಂತಹ ಹರೀಶ್ ಗೌಡ್ರಿಗೂ ಕೂಡ ಈ ಬಗ್ಗೆ ಮಾಹಿತಿ ಇಲ್ಲ. ಪಕ್ಷದ ವರಿಷ್ಠರ ಗಮನಕ್ಕೆ ತರದೇನೆ ಈ ರೀತಿಯ ಏಕಸ್ವಾಮ್ಯದ ನಿರ್ಧಾರಗಳನ್ನ ತೆಗೆದುಕೊಳ್ತಾ ಇದ್ದಾರೆ ಅನ್ನುವಂತ ನಿಟ್ಟಿನಲ್ಲಿ ಒಂದಷ್ಟು ಆಕ್ರೋಶವನ್ನು ಕೂಡ ಹೊರಹಾಕಿರ್ತಕ್ಕಂಥದ್ದು. ಬದಲಾಗಿ ಏನ್ ನಿನ್ನೆ ಅಷ್ಟೇ ಸೇರ್ಪಡೆ ಆಗಿರ್ತಕ್ಕಂಥ ಮಾದೇಗೌಡರು ಕೂಡ ಒಂದು ಸುದ್ದಿಗೋಷ್ಠಿಯನ್ನು ನಡೆಸಿ ಈ ಒಂದು ಕಾರ್ಯಕ್ರಮಕ್ಕೆ ದಿನಾಂಕವನ್ನ ನಿಗದಿ ಮಾಡಿದ್ದೆ ಕುಮಾರಸ್ವಾಮಿ ಅವರು ಅನ್ನುವಂತಹ ಹೇಳಿಕೆಯನ್ನ ಏನು ನಿನ್ನೆ ಸುದ್ದಿಗೋಷ್ಠಿ ಮಾಡಿದಂತಹ ಹರೀಶ್ ಗೌಡ್ರ ಬಣಕ್ಕೂ ಕೂಡ ಒಂದು ಕೌಂಟರ್ ಅನ್ನ ಕೂಡ ಕೊಟ್ಟಿರ್ತಕ್ಕಂಥ ಅಂದ್ರೆ ಕುಮಾರಸ್ವಾಮಿ ಅವರು ಅನಿವಾರ್ಯ ಕಾರಣಗಳಿಂದ ನಿನ್ನೆ ಬರ್ಲಿಲ್ಲ. ಅವರೇ ಒಂದು ನೇತೃತ್ವ ತಾರಾ ಮಹೇಶ್ಗೆ ಈ ಒಂದು ಕಾರ್ಯಕ್ರಮದ ನೇತೃತ್ವವನ್ನು ವಹಿಸುವಂತ ಹೇಳಿದ್ರು. ಅದರಂತೆ ಕಾರ್ಯಕ್ರಮ ನಡೆದಿದೆ. ಎಲ್ಲವೂ ಕೂಡ ಈ ಸುಮ್ಮನೆ ಆರೋಪಗಳನ್ನ ಮಾಡ್ತಾ ಇದ್ದಾರೆ ಅನ್ನುವಂತಹ ಮಾತುಗಳನ್ನ ಕೂಡ ಹೇಳ್ತಾ ಇರ್ತಕ್ಕಂಥದ್ದು. ಈ ಒಂದು ಸನ್ನಿವೇಶ ಯಾವ ಮಟ್ಟಕ್ಕೆ ಹೋಗಿ ತಲುಪುತ್ತೆ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕಾಗಿದೆ ವನಿತಾ. ಥ್ಯಾಂಕ್ ಯು ಸಂದೀಪ್, ನಿಮ್ಮೆಲ್ಲ ಅಪ್ಡೇಟ್ಸ್ಗೆ.